ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ದಿನಾಂಕ 20/2/2024 ಒಂದು ನೇಮಕಾತಿ ಅಧಿಸೂಚನೆಯಾಗಿದೆ. ಅದು ಯಾವುದಪ್ಪ ಅಂದ್ರೆ ಕಂದಾಯ ಇಲಾಖೆಯಲ್ಲಿ ಇರತಕ್ಕಂತಹ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಿಸಿದಂತಹ 1000 ಹುದ್ದೆಗಳ ಒಂದು ನೇಮಕಾತಿಗೆ ಅಧಿಸೂಚನೆಯನ್ನ ಮಾಡಲಾಗಿದೆ. ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತೆ ಇದಕ್ಕೆಲ್ಲ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ, ಇದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಮುಂತಾದ ಮಾಹಿತಿಗಳನ್ನ ಈ ಒಂದು ಅಧಿಸೂಚನೆಯ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ನೋಡೋಣ. ದಿನಾಂಕ 20/2/2024 KEA ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಂದು ನೇಮಕಾತಿ ಅಧಿಸೂಚನೆಯನ್ನ ಮಾಡ್ತಾರೆ. ಅದೇನಪ್ಪಾ ಅಂತಂದ್ರೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತ ಉಳಿಕೆ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಒಂದು ವೃಂದದಲ್ಲಿ ಇರತಕ್ಕಂತ 1000 ಗ್ರಾಮ ಆಡಳಿತ ಅಧಿಕಾರಿಗಳ ನೇರ ನೇಮಕಾತಿಯನ್ನ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಸೊ ಒಂದು ಹುದ್ದೆ ವಿವರವನ್ನು ನಾವು ನೋಡೋದಾದ್ರೆ ಗ್ರಾಮ ಆಡಳಿತ ಅಧಿಕಾರಿ ಅಂತ ಅಂದ್ರೆ ಈ ಮೊದಲು ನಾವು ವಿ ಅಂತ ಏನ್ ಕರಿತಾ ಇದ್ವಿ, ಗ್ರಾಮ ಲೆಕ್ಕಾಧಿಕಾರಿ ಅಂತ ಏನ್ ಕರಿತಾ ಇದ್ವಿ, ಸೊ ಅದನ್ನ ಮಾಡಿಫೈ ಮಾಡಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಮಾಡಿದ್ದಾರೆ. ಸೊ ಆ ಒಂದು ಹುದ್ದೆಯ ಒಂದು ವೇತನ ಶ್ರೇಣಿಯನ್ನು ನಾವು ನೋಡೋದಾದ್ರೆ 21,400 ಇಂದ 42,000 ಕೂಡ ಅದು ವೇತನ ಶ್ರೇಣಿ ಹೊಂದಿದೆ. ಸೊ ಹಾಗೆ 1,000 ಹುದ್ದೆಗಳಿಗೆ ಈ ಸದ್ಯಕ್ಕೆ ನಾವು ನೇಮಕಾತಿ ಅಧಿಸೂಚನೆಯನ್ನ ಮಾಡಿದ್ದಾರೆ. ಸೊ ನಾವ್ ಇದರಲ್ಲಿ ಫಸ್ಟ್ ನಾವು ನೋಡೋದಾದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕು, ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗೆ ಈ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ನಾವು ನೋಡೋದಾದ್ರೆ PUC ಕಂಪ್ಲೀಟ್ ಆಗಿರ್ಬೇಕಾಗತ್ತೆ. ಒಂದ್ ವೇಳೆ PUC ಆಗಿರಲ್ಲ ಅಂದ್ರೆ ತತ್ಸಮಾನ ಹುದ್ದೆಗಳಾಗಿರ್ತಕ್ಕಂತಹ ITI ಆಗಿರ್ಬೋದು ಅಥವಾ ಡಿಪ್ಲೊಮಾ ಕೋರ್ಸಸ್ ಆಗಿರ್ಬೋದು ಅಥವಾ ಇಲ್ಲಿ ತಿಳಿಸಿರ್ತಕ್ಕಂಥ ICS ನಲ್ಲಿ ನಡೆಸ್ತಕ್ಕಂಥ ಒಂದು 12ನೇ ತರಗತಿಯ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ಬೋದು. ಈ ರೀತಿಯಾದಂತ ಯಾವ್ದಾದ್ರು ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕಾಗಿರುತ್ತೆ. ಸೊ ಇದಕ್ಕೆ ವಯೋಮಿತಿಯನ್ನ ನಾವು ನೋಡೋದಾದ್ರೆ ಅಂದ್ರೆ ಈ ಒಂದು ಹುದ್ದೆ ಗ್ರಾಮ ಆಡಳಿತ ಅಧಿಕಾರಿಗೆ ನಾವು ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಕನಿಷ್ಠ 18 ವರ್ಷ ಹೊಂದಿರಬೇಕು ಅಭ್ಯರ್ಥಿಗಳು, ಕನಿಷ್ಠ 18 ವರ್ಷ ಪೂರೈಸಿರ್ಬೇಕಾಗತ್ತೆ. ಸೊ ಇಲ್ಲಿ ಕೆಟಗರಿ ವೈಸ್ ಗರಿಷ್ಠ ವಯೋಮಿತಿಯನ್ನ ಅವರು ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಅಂದ್ರೆ GM ಅಲ್ಲಿ ಇರ್ತಕ್ಕಂತ ಅಭ್ಯರ್ಥಿಗಳಿಗೆ 35 ವರ್ಷ ದೊರೆಗೂ ಕೂಡ ಅವರು ಅರ್ಜಿಯನ್ನ ಸಲ್ಲಿಸಲು ಯೋಗ್ಯರಾಗಿರ್ತಾರೆ. ಹಾಗೆಯೇ ಕೆಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷಗಳವರೆಗೂ ಕೂಡ ಅವರು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಹಾಗೆ SC ST ಮತ್ತು ಕೆಟಗರಿ 1 ಅಭ್ಯರ್ಥಿಗಳು 40 ವರ್ಷಗಳವರೆಗೂ ಕೂಡ ಅವರು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸುವ ವಿಧಾನ ನಾವು ನೋಡೋದಾದ್ರೆ ಇಲ್ಲಿ ಕಾಣ್ತಕ್ಕಂಥ ಒಂದು ವೆಬ್ಸೈಟ್ ಏನ್ ಕಾಣ್ತಾ ಇದೆ KEA.KAR.NICE.in ಅಂತ ಏನ್ ಕಾಣ್ತಾ ಇದೆ, ಈ ಒಂದು ವೆಬ್ಸೈಟ್ ಗೆ ನಾವು ವಿಸಿಟ್ ಮಾಡ್ಬೇಕಾಗತ್ತೆ. ಇದರ ಲಿಂಕ್ ಅನ್ನು ಕೂಡ ನಾನು ನನ್ನ ವಿಡಿಯೋದ ಕೆಳಗೆ ಕಾಣ್ತಕ್ಕಂಥ ಒಂದು ವೆಬ್ಸೈಟ್ ಲಿಂಕ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ಸೊ ನೀವು ಅದ್ರ ಮೂಲಕ ಆದ್ರೂ ನೀವು ಇಲ್ಲೇ ಹೋಗ್ಬಹುದಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸುವ ಪ್ರಾರಂಭ ದಿನಾಂಕ ಯಾವುದು ಅಂತ ನಾವು ನೋಡೋದಾದ್ರೆ ಮಾರ್ಚ್ ತಿಂಗಳು 4ನೇ ತಾರೀಕಿಂದ 11 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಇದು ಅಂದ್ರೆ ಮಾರ್ಚ್ ತಿಂಗಳ 4ನೇ ತಾರೀಕಿನ 11 ಗಂಟೆಯಿಂದ ಪ್ರಾರಂಭವಾಗಿ ಇದು ಏಪ್ರಿಲ್ ತಿಂಗಳು 3ನೇ ತಾರೀಕಿನವರೆಗೂ ಮಧ್ಯರಾತ್ರಿವರೆಗೂ ಕೂಡ ನಮ್ಗೆ ಅವಕಾಶವನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಅಂದ್ರೆ ನಮ್ಗೆ 1 ತಿಂಗಳ ಕಾಲ ನಮ್ಗೆ ಕಾಲಾವಕಾಶವನ್ನ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಮ್ಗೆ ಅವಕಾಶವನ್ನ ಅವರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇದಕ್ಕೆ ಶುಲ್ಕ ಇದೆ. ಈ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಶುಲ್ಕ ಇದೆ. ಅದನ್ನ ಪಾವತಿಸಲು ನಮ್ ಕಟ್ಟ ಕಡೆಯ ದಿನಾಂಕ 6/4/2024 ಕೂಡ ಅದು ಅವಕಾಶ ಇರುತ್ತೆ. ಸೊ ಇದಕ್ಕೆ ಶುಲ್ಕ ಏನೇನು ಇರುತ್ತೆ ಅಂತ ನಾವು ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಅಥವಾ ಇತರೆ ಪ್ರವರ್ಗಗಳು ಅಂದ್ರೆ 2A 2B 3A 3B ಮತ್ತು GM ಅಭ್ಯರ್ಥಿಗಳಿಗೆ 750 ರೂಪಾಯಿ ಫೀಸ್ ಇರುತ್ತೆ, ಪರೀಕ್ಷಾ ಫೀಸ್ ಇರುತ್ತೆ. ಸೊ ನಂತರ SC ST ಮತ್ತು ST ಕೆಟಗರಿ 1 ಅಭ್ಯರ್ಥಿಗಳಿಗೆ 500 ರೂಪಾಯಿಲಿ ಪರೀಕ್ಷೆ ಶುಲ್ಕ ಇರುತ್ತೆ. ನೀವು ಒನ್ ಟೈಮ್ ಏನಾರ ಪರೀಕ್ಷೆ ಶುಲ್ಕವನ್ನ ನೀವು ಇಲ್ಲಿ ಪೇ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಹೊಳ್ಳಿ ಹಿಂದಿರುಗಿಸಲ್ಲ ಅಂತ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸೊ ನೋಡಿ ನೀಟಾಗಿ ಫಿಲ್ ಮಾಡಿ ಅರ್ಜಿಯನ್ನ. ಸೊ ಅದೇ ರೀತಿ ಈ ಒಂದು ಪರೀಕ್ಷೆಯ ಒಂದು ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ
ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲಿಗೆ ನಾವು ಈ ಒಂದು ಪರೀಕ್ಷೆಯನ್ನ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ಪರೀಕ್ಷೆಯನ್ನ ಅವ್ರು ಮಾಡ್ತಾರೆ. ಸೊ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಏನಿರುತ್ತೆ ಅಂದ್ರೆ ಕಡ್ಡಾಯವಾಗಿರುತ್ತೆ. ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿರುತ್ತೆ. ಸೊ ಇದು ಬಹು ಆಯ್ಕೆ ಮಾದರಿಯ ಪತ್ರಿಕೆ ಆಗಿದೆ. ಅಂದ್ರೆ ಒಂದು ಪ್ರಶ್ನೆಗೆ 4 ಅಂಕಗಳು ಇದು ಹೊಂದಿರುತ್ತೆ. ಸೊ ನಂತರ ಇದು ಗರಿಷ್ಠ 150 ಅಂಕಗಳನ್ನ ಒಳಗೊಂಡಿರುತ್ತೆ. ಇಲ್ಲಿ ಕಾಣುತ್ತಲ್ಲ, ಪತ್ರಿಕೆ 1 ಅಂಕಗಳು 100 ಅಂಕಗಳಿಗೆ 2 ಗಂಟೆಗಳು ನಡೀತೈತೆ. ಪರೀಕ್ಷೆ 2 ಇಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷು ಕಂಪ್ಯೂಟರ್ ಇದು ಕೂಡ 100 ಅಂಕಗಳಿಗಿರುತ್ತೆ. ಒಟ್ಟು 200 ಅಂಕಗಳಿಗೆ ಈ ಪರೀಕ್ಷೆ ನಡೆಯುತ್ತೆ. ಒಟ್ಟು 4 ತಾಸುಗಳ ಒಂದು ಪರೀಕ್ಷೆ ನಡೆಯುತ್ತೆ. ಈ ಸರಿ ಇದ್ರಾಗ ಮಾಡಿಫೈ ಏನ್ ಮಾಡಿದಾರೆ ಅಂದ್ರೆ, ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ವ್ಯಾಲ್ಯುವೇಷನ್ ಅಂತ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪ್ರತಿ ಸರಿ ಇದು ಇದ್ದಿಲ್ಲ, ಸೊ ಈ ಸರಿ ಇದನ್ನ ಆಡ್ ಮಾಡಿದ್ದಾರೆ. ಋಣಾತ್ಮಕ ಮೌಲ್ಯಮಾಪನ ಅಂದ್ರೆ 4 ಪ್ರಶ್ನೆಗಳು ನೀವೇನಾದ್ರೂ ತಪ್ಪು ಹಾಕಿದ್ರೆ 1 ಅಂಕ ಅಲ್ಲಿ ಕಟ್ ಆಗತ್ತೆ. ಸೊ ಅಂದ್ರೆ 0.25 ಅಂದ್ರೆ ನೀವು 1 ಅಂಕ ಒಂದು ಪ್ರಶ್ನೆ ಏನಾದ್ರು ತಪ್ಪು ಕೊಟ್ರೆ ಇಷ್ಟು ಅಂಕಗಳನ್ನ ಅವ್ರು ಏನ್ ಮಾಡ್ತಾರೆ, ಕಡಿತಗೊಳಿಸ್ತಾರೆ. ಅಂದ್ರೆ 1/4 ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಪರೀಕ್ಷೆಯನ್ನ ಉತ್ತರಿಸಬೇಕಾಗತ್ತೆ. ಸೊ ಇಲ್ಲಿ ಪರೀಕ್ಷೆಗೆ ಅರ್ಹತಾ ಷರತ್ತುಗಳು ಏನೇನಿದಾವ ನಾವು ನೋಡೋದಾದ್ರೆ, ಒಂದನೇದು ಭಾರತೀಯ ನಾಗರಿಕನಾಗಿರಬೇಕಾಗಿರುತ್ತೆ. ಅದೇ ರೀತಿಯಾಗಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಒಂದು ಜೀವಂತ ಪತಿ ಅಥವಾ ಪತ್ನಿ ಇರುವಾಗಲೇ ಇನ್ನೊಂದು ಮದುವೆ ಆಗಿದ್ರೆ ಪ್ರಾಧಿಕಾರದಿಂದ ಇಲ್ಲಿ ಅನುಮತಿಯನ್ನ ಪಡೆದುಕೊಂಡಿರ್ಬೇಕಾಗತ್ತೆ. ಅದೇ ರೀತಿಯಾಗಿ ಅವನು ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಂತನಾಗಿರ್ಬೇಕು. ಈ ರೀತಿಯಾಗಿ ನೀವು ನೋಟಿಫಿಕೇಶನ್ ಅಲ್ಲಿ ಇನ್ನುಳಿದ ಎಲ್ಲಾ ಅರ್ಹತೆಗಳನ್ನ ನೀವು ನೋಡ್ಕೊಳ್ರಿ. ಹಾಗೆ ಜಾತಿ ಮೀಸಲಾತಿಗಳು ನೀವು ಏನಾದ್ರೂ ಕೋರಿದ್ರೆ, SC ST ಈ ತರ ಕ್ಯಾಟಗರಿಯಲ್ಲಿ ಯಾವ್ದಾದ್ರು ಕೋರಿದ್ರೆ ಇವು ಕೆಳಕಂಡಂತಹ ನಮೂನೆಗಳನ್ನ ನೀವು ಪಡೆದುಕೊಂಡಿರ್ಬೇಕಾಗತ್ತೆ. ಮಾನ್ಯ ತಹಸೀಲ್ದಾರ್ ಅವರಿಂದ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ನೀವು ಇಲ್ಲಿ ಪಡೆದುಕೊಂಡಿರ್ಬೇಕಾಗತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗಳು ತಮ್ಮ ಒಂದು ಗ್ರಾಮೀಣಕ್ಕೆ ಅಂದ್ರೆ 1ರಿಂದ 10ನೇ ತರಗತಿ ನೀವು ಗ್ರಾಮೀಣದಲ್ಲೇ ಓದಿರ್ಬೇಕಾಗುತ್ತೆ. ಅದೇ ರೀತಿ ಕನ್ನಡ ಮಾಧ್ಯಮ ಕೂಡ ನೀವು 1ರಿಂದ 10ನೇ ತರಗತಿವರೆಗೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿರ್ಬೇಕಾಗುತ್ತೆ. ಇನ್ನು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ 31J ಕಾಲಂಗೆ ಸಂಬಂಧಿಸಿದಂಗೆ ನೀವು ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರ್ಬೇಕಾಗುತ್ತೆ. ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥ ನೌಕರರಿಗೆ ಅವರು ಕೂಡ ಇಲ್ಲಿ ಸಂಬಂಧಿಸಿದಂತ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆದುಕೊಂಡಿರ್ಬೇಕಾಗುತ್ತೆ. ಸೊ ಇಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಅವರು ಕೊಟ್ಟಿದ್ದಾರೆ, ಉಳಿಕೆ ಮೂಲ ವೃಂದಗಳಿಗೆ ಅಂತ ನಾವು ನೋಡೋದಾದ್ರೆ, ಅಂದ್ರೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ತೋರಿಸಿದ ಹಾಗೆ ಏನ್ ಕಾಣ್ತಾ ಇದಾವೆ, ಎಲ್ಲಾ ಜಿಲ್ಲೆಗಳಿಗೂ ಇಷ್ಟು ಪೋಸ್ಟ್ ಗಳನ್ನ ಅವರು ಕರೆದಿದ್ದಾರೆ. ಗ್ರಾಮಾಡಳಿತ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದು. ನಿಮ್ಮ ಜಿಲ್ಲೆಗಳಲ್ಲಿ ಯಾವೆಲ್ಲ ಎಷ್ಟೆಲ್ಲ ಹುದ್ದೆಗಳು ಕರೆದಿದ್ದಾರೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಗಳ ಒಂದು ನೋಡೋದಾದ್ರೆ ಈ ಒಂದು 7 ಜಿಲ್ಲೆಗಳಿಗೆ ಇಷ್ಟು ಕನ್ಫರ್ಮ್ ಮಾಡಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ 1000 ಹುದ್ದೆಗಳ ಒಂದು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳಿಗೆ ಸಂಬಂಧಿಸಿದಂತಹ ಅಧಿಸೂಚನೆ ಇದಾಗಿತ್ತು. ಸೊ ಮುಂದಿನ ದಿನಗಳಲ್ಲಿ 4/3/2024 ಅರ್ಜಿಯನ್ನು ಕರೀತಾರೆ ಆನ್ಲೈನ್. ಆ ಒಂದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಅಲ್ಲಿ ದಾಖಲೆಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥ ಮುಂತಾದ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ.